ನಮ್ಮ ಭಾರತೀಯರಿಗೆ ಒಂದು ಬಹಳ ಇಂಪಾರ್ಟೆಂಟ್ ವಿಷಯ ಲೈಫಲ್ಲಿ ಅಂತಂದರೆ ಮಾನಸ ಸರೋವರ ಯಾತ್ರೆಯನ್ನು ಮಾಡೋದು. ನಿಮ್ಮ ಮಾನಸ ಸರೋವರ ಯಾತ್ರೆ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಹೇಗಿತ್ತು ಅದು? ಅದರ ಅನುಭವ ಏನು ಅಮ್ಮ? ಕೈಲಾಸ ಯಾತ್ರೆ ಮಧುರ ಮಾನಸ ಅಂತೀವಿ. ಕೈಲಾಸ ಮಧುರ ಮಾನಸ. ಇಲ್ಲಿ ಸಪ್ತ ಸಾಗರಗಳು ಇದ್ದರೂ ಕೂಡ ಯಾವ ರೀತಿ ಶಾಂತವಾಗಿತ್ತು. ಆ ಮಾನಸ ಸರೋವರ ನೋಡ್ತಾ ಇದ್ದರೆ ಅದೇ ದೊಡ್ಡದು ಓಷನ್ ಥರ ಇಲ್ಲ. ಇಟ್ಸ್ ಎ ಪ್ಲಾಸಿಡ್ ಪೂಲ್. ಎಷ್ಟು ಸಮುದ್ರಗಳು ಒಳಗಡೆ ಇದೆಯೋ, ಎಷ್ಟು ತಿಳಿಯಾಗಿತ್ತು ನೀರು ಎಲ್ಲ. ಒಳಗಡೆ ಜುಂಗೆಲ್ಲ ಬೆಳೆದಿದ್ದರೂ ಕೂಡ ಮೇಲ್ಗಡೆ ಹೇಗಿತ್ತು? ತಿಳಿಯಾಗಿತ್ತು. ನೋಡೋಕ್ಕೆ ಏನು ನಮಗೆ ಅಷ್ಟೊಂದು ಅನಿಸಲ್ಲ, ಆದರೆ ಅದರ ಎಕ್ಸ್ಪೀರಿಯನ್ಸ್, ಆ ಜಾಗ ಅದು ಒಂದು ಮಿರರ್ ಥರ. ಶಿವ ತನ್ನ ಮುಖ ನೋಡ್ಕೊಳ್ಳೋಕ್ಕೆ ದೇವಿ ಒಂದು ಕನ್ನಡಿ ಆಗ್ತಾಳಂತೆ. ಶಿವ ತನ್ನ ಒಂದು ಗಾಂಭೀರವಾದ ಒಂದು ಮುಖ ನೋಡ್ಕೊಳ್ಳೋಕ್ಕೆ. ಹಾಗೆ ಕೈಲಾಸ ಮಾನಸ ಸರೋವರದಲ್ಲಿ ಆ ರಿಫ್ಲೆಕ್ಷನ್ಗೋಸ್ಕರ ಕಾಯ್ತಾ ಇದೆಯೇನೋ ಅನ್ನೋ ಹಾಗಿತ್ತು. ಇದು ಪೊಯಿಟಿಕ್ ಎಕ್ಸ್ಪ್ಲನೇಷನ್. ಬಟ್ ತುಂಬ ನಾವು ಹೋದಾಗ ಬಹಳ ಚಳಿ ಇತ್ತು. ಮಾನಸ ಸರೋವರದಲ್ಲಿ ಸ್ನಾನ ಮಾಡಿದಾಗ ಒಂದು ಅದ್ಭುತವಾದ ಅನುಭವ ಆಯಿತು. ಗಾಯತ್ರಿ ಜಪ ಮಾಡಿದಾಗ ಅಲ್ಲಿ ಇವೆಲ್ಲವೂ ಕೂಡ ಬಹಳ ವಿಶೇಷ. ಈ ದೇಹಕ್ಕೆ ಏನೋ ಒಂದು ಹೊಸ ವಾತಾವರಣ, ಒಂದು ಪರಿಚಯ ಆಗುತ್ತೆ. ಎಷ್ಟೋ ಹಿಮಾಲಯ ಕೈಲಾಸ ಪರ್ವತದಲ್ಲಿ ಸುಮ್ಮನೆ ಸುತ್ತಾಡ್ತಿದ್ರೇ, ಮಾನಸ ಸರೋವರದಲ್ಲಿ ಸ್ನಾನ ಮಾಡಿದ್ರೇ ಎಲ್ಲ ಒಳ್ಳೆ ಹೀಲಿಂಗ್ ಆಗುತ್ತೆ. ಬಟ್ ಎಲ್ಲವೂ ಕೂಡ ಪುನಃ ಫೀಲಿಂಗ್. ಸುಮ್ಮನೆ ಹಾಗೆ ಎಲ್ಲ ನೋಡಿಕೊಂಡು ಬರಬಹುದು, ಏನೂ ಅನುಭವ ಆಗದೆ. ಬರೀ ಕಣ್ಣಲ್ಲಿ ನೋಡಿಕೊಂಡು ಫೋಟೋ ತಗೊಂಡು ಬರ್ಬೋದು, ಏನೂ ಅನುಭವ ಆಗದೆ. ಅಥವಾ ಒಂದು ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ನೋಡ್ಬೋದು, ಚೆನ್ನಾಗಿದೆ ಅನ್ಬೋದು. ಆದರೆ ಮನುಷ್ಯ ಎಷ್ಟೆಷ್ಟು ತಾನು ತನ್ನನ್ನು ಕೊಡ್ತಾನೋ, ತನ್ನ ಮೈ ಮರೆತು, ಅಹಂಕಾರ ಮರೆತು ಈ ನೇಚರ್ ಜೊತೆಗೆ ಎಷ್ಟೆಷ್ಟು ಸೇರಿಕೊಳ್ತಾನೆ, ಅದರಲ್ಲೂ ಅಂಥ ಜಾಗದಲ್ಲಿ ಅಷ್ಟು ಅದ್ಭುತವಾದ ರೋಮಾಂಚಕಾರಿಯಾದ ಅನುಭವಗಳು ಅವನಿಗೆ ಕಾದಿರುತ್ತೆ. ಯಾಕೆಂದರೆ ಅಲ್ಲಿ ಡಿವೈನ್ ಪವರ್ಸ್ ಇದೆ. ಎಲ್ಲ ದೇವತೆಗಳು ಅಲ್ಲೇ ಇದ್ದಾರೆ. ಏನೋ ಮಂತ್ರ ಕೇಳಿಸೋದು, ವಿಶೇಷವಾದ ವೈಬ್ರೇಷನ್ನು, ಇದು ಎಲ್ಲೂ ಇಲ್ಲದೆ ಇರುವಂಥ ಅರಣ್ಯಗಳಿಗೆ ನಾವು ಹೋಗ್ಬಿಡ್ತೀವಿ. ಇದೆಲ್ಲ ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್. ಅದರಿಂದ ಇನ್ನು ಹೆಚ್ಚು ಪದಗಳಲ್ಲಿ ಹೇಳಿ ಬಳಸೋಕ್ಕಾಗಲ್ಲ. ಬಟ್ ಒಂದು ಸತಿ ಲೈಫ್ನಲ್ಲಿ ಮಾನಸ ಸರೋವರ, ಕೈಲಾಸ ಪರ್ವತ ಈ ಯಾತ್ರೆ ಮಾಡಲೇಬೇಕು. ಒಂದು ಸತಿ ಮಾಡಿದ್ರೆ ಸಾಲದು. ಸ್ವಲ್ಪ ಗಟ್ಟಿಮುಟ್ಟಿಯಾಗಿದ್ದಾಗಲೇ ಹೋದರೆ ಒಂದು 4-5 ಸತಿ ಹೋಗ್ಬೋದು. ಅಮ್ಮ, ನೀವು ಹಿಮಾಲಯಕ್ಕೂ ಹೋಗಿ ಬಂದಿದ್ದೀರಾ. ನಾನು ಗುಡ್ಡದಲ್ಲಿ ಒಂದೆರಡು ಫೋಟೋ ಹಾಕಿರೋದನ್ನ ನೋಡಿದೆ. ಸೊ ಅದರ ಅನುಭವದ ಬಗ್ಗೆ ಹೇಳ್ತೀರಾ? ಹಿಮಾಲಯಕ್ಕೆ ಹೋದಾಗ ನನಗೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಲೇ ಗೊತ್ತಿರಲಿಲ್ಲ. ಸರ್ಪ್ರೈಸ್ ವಿಸಿಟ್ ಅದು. ಒಂಥರ ಇನ್ನೋಸೆನ್ಸ್, ಕಂಪ್ಲೀಟ್ಲಿ ಝೀರೋ, ಏನೂ ಗೊತ್ತಿರಲಿಲ್ಲ. ಹೋದರೆ ಆ ಥರ ಹೋಗಬೇಕು, ಇಲ್ಲ ಪರಿಪಕ್ವವಾದ ಜ್ಞಾನ ಇದ್ಕೊಂಡು ಬಯಸಿ ಹೋಗಬೇಕು. ಎರಡರಲ್ಲೂ ಏನೋ ಸಿಗುತ್ತೆ. ಪ್ರತಿಯೊಂದು ಸ್ಟೆಪ್ಪು ಕೂಡ ನಡೆದಿದ್ದಿರ್ಬೋದು, ಪರಿಕ್ರಮ ಇರ್ಬೋದು, ಆ ವೆದರ್ ಕಂಡೀಷನ್ ಇರ್ಬೋದು, ನೀರಲ್ಲಿ ನಡೆದಿದ್ದಿರ್ಬೋದು. ಆವಾಗಂತೂ ಯಾವುದೂ ಇವಾಗಿರೋ ಅನುಕೂಲಗಳಿರಲಿಲ್ಲ. ಅಲ್ಲಿ ಹೋಮ ಕೂಡ ಮಾಡಿದ್ವಿ ನಾವು. ಜಾಸ್ತಿ ಜನನೂ ಹೋಗಿರಲಿಲ್ಲ, ವೆರಿ ಫ್ಯೂ ಪೀಪಲ್. ಅದೆಲ್ಲ ನೋಡಿದಾಗ ನಾನು ಪ್ರತಿಯೊಂದು ಸಿಚುಯೇಷನ್ನು ಕೂಡ ಓಪನ್ ಆಗಿ ನಾನು ಅದನ್ನು ಸ್ವೀಕರಿಸಿದೆ. ಬಂದಿದ್ದೆಲ್ಲನೂ ಕೂಡ ನನಗನ್ನಿಸ್ತು ಏನೋ ಒಂದು ವಿಶೇಷವಾದ ಎನರ್ಜಿಯಲ್ಲಿದೆ, ಒಂದು ಆಕರ್ಷಣೀಯವಾದ ಶಕ್ತಿ. ನಾನು ಒಳಗಿಂದ ನೋಡಿದಾಗ ಶಿವ ಮತ್ತು ಶಕ್ತಿಯ ಒಂದು ಸಮಾಗಮ, ಅದು ಒಂದು ರೀತಿಯ ಮೆಡಿಟೇಟಿವ್ ಸ್ಟೇಟಲ್ಲಿ ಶಿವ ಕೂತಿರೋದು, ಅಥವಾ ಶಿವ ಮತ್ತು ಆ ಮಾನಸ ಸರೋವರ ಮತ್ತು ಮೇರು ಪರ್ವತ, ಇದರ ಬಗ್ಗೆ ಬಹಳಷ್ಟು ಅನುಭವ ಆಯಿತು. ಒಂದು ರೀತಿ ಆ ಶಿವ ಮತ್ತು ಶಕ್ತಿಯ ಒಂದು ರೊಮ್ಯಾನ್ಸ್ ಕಾಣಿಸ್ತು. ತುಂಬ ಬ್ಯೂಟಿಫುಲ್ಲಾಗಿತ್ತು. ಆ ವರ್ಣನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದನ್ನೆಲ್ಲನೂ ಬರೆದು ಕೈಲಾಸ ಮಧುರ ಮಾನಸ ಅಂತ ಮತ್ತು 2-3 ಸಿಡಿಗಳನ್ನ ನಾನು ಹಾಡು ಬರೆದೆ. ಅಲ್ಲಿ ಹಾಡು ಬರೆಯುವಾಗಲೂ ಕೂಡ ಅಲ್ಲಿ ಪೆನ್ನು ಏನೂ ಇರಲಿಲ್ಲ. ಕೆಲವು ಬಾಟಲ್ ಮೇಲೆಲ್ಲ ಗೀಚಿ ಬರೆದು ಅದನ್ನು ಇಟ್ಕೊಂಡು ಅದನ್ನು ಆಮೇಲೆ ಅದಕ್ಕೆ ಕಂಪೋಸ್ ಮಾಡಿದ್ದು.
ಇದು ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸು. ಒಂದು ಸತಿ ಹೋದ್ಮೇಲೆ ಅದು ಸಾಕಾಗೋದಿಲ್ಲ, ಅದು ಎಳೀತಾ ಇರುತ್ತೆ. ಅದು ಎಷ್ಟು ಚಿರಂಜೀವಿಯಾಗಿರುತ್ತೆ ಅಂತಂದರೆ ಕಣ್ಮುಚ್ಕೊಂಡ್ರೆ ಯು ಕ್ಯಾನ್ ಫೀಲ್ ಈವನ್ ದಿ ವೆದರ್. ಅಲ್ಲಿ ಏನು ವೆದರ್ ಇತ್ತು, ಯಾವ ಥರ ಗಾಳಿ ಬೀಸ್ತು, ಯಾವ ರೀತಿ ಮರಳಿತ್ತು, ಯಾವ ರೀತಿ ಹಿಮ ಇತ್ತು, ಹೇಗೆ ನಾವು ನಡೆದ್ವಿ, ಆ ಎಕ್ಸ್ಪೀರಿಯನ್ಸ್ ಎಲ್ಲ ಜ್ಞಾಪಿಸ್ಕೊಂಡ್ರೆ ತುಂಬ ಅದ್ಭುತವಾದದ್ದು. ಹಿಮಾಲಯ ಬೇರೆ ಜಾಗಗಳ ಥರ ಅಲ್ಲ. ಹಿಮಾಲಯದಲ್ಲಿ ಒಂದು ಶಕ್ತಿ ಇದೆ, ಅದು ಮಾತಾಡುತ್ತೆ, ಅದು ಎಷ್ಟೋ ರಹಸ್ಯಗಳನ್ನು ಬಿಡಿಸುತ್ತೆ. ಅದು ಆ ರಹಸ್ಯ ನಮ್ಮ ಹುಟ್ಟು ಸಾವಿನ ರಹಸ್ಯ, ಜನ್ಮದ ರಹಸ್ಯಗಳು, ಈ ಒಂದು ಬ್ರಹ್ಮಾಂಡದ ರಹಸ್ಯ, ಈ ಪಿಂಡಾಂಡಕ್ಕೆ ಅರಿವನ್ನು ಉಂಟು ಮಾಡುತ್ತೆ. ಯಾತಕ್ಕಲ್ಲಿ ಹೋಗಿ ತಪಸ್ಸು ಮಾಡ್ತಾಯಿದ್ರು, ಯಾತಕ್ಕಲ್ಲಿ ಹೋಗ್ತಾರೆ ಜನ, ರೆವಲೇಷನ್ ಏನೋ ನಮ್ಗೆ ಹೇಳುತ್ತೆ. ಬಟ್ ಇಷ್ಟಕ್ಕೆಲ್ಲ ನಾವು ಹೋದ ತಕ್ಷಣ ನಡೆದು ಬಿಡಲ್ಲ ಎಲ್ಲನೂ. ಇದಕ್ಕೆ ನಮ್ಮಲ್ಲಿ ಒಂದು ಮಿಸ್ಟಿಕಲ್ ಮೈಂಡ್ ಅಂತ ಹೇಳ್ತಾರೆ, ಒಂದು ರೆಡಿನೆಸ್ ಟು ರಿಸೀವ್, ಓಪನ್ ಟು ದ ನೇಚರ್. ಕಂಪ್ಲೀಟಾಗಿ ನಾವು ನಮ್ಮ ಸ್ವಭಾವ ಒಳಗಡೆ ಆ ಸ್ವಭಾವ ಒಂದಾಗ್ಬಿಡ್ಬೇಕು, ಆ ನೇಚರ್ ಈ ನೇಚರ್ ಒಂದಾಗ್ಬಿಡ್ಬೇಕು, ಕಂಪ್ಲೀಟಾಗಿ ನಮ್ಮನ್ನು ನಾವು ಬಿಟ್ಕೊಟ್ಬಿಡ್ಬೇಕು. ಆವಾಗ ನಮಗೆ ಏನೋ ಒಂದು ಮೆಸೇಜಸ್ ಬರುತ್ತೆ, ಏನೋ ಅನಿಸುತ್ತೆ, ಹೌದು ಇಲ್ಲಿ ಏನೋ ಇದೆ, ಅದ್ಭುತವಾದದ್ದಿದೆ ಅಂತ. ನನಗಂತೂ ಅಲ್ಲಿ ನೋಡ್ತಾ ಇದ್ದಾಗ ಸ್ವಲ್ಪ ಐಸೆಲ್ಲ ಕರಗಿದ ಕಡೆಗೆ ಒಂದೊಂದು ಭಾಗ ಒಂದೊಂದು ಸತಿ ಆ ಬಿಸಿಲು ಬಿದ್ದಾಗ ಕಾಣ್ತಾ ಇರುವಾಗ ನನಗನ್ನಿಸ್ತು, ಇದು ಒಳಗಡೆ ಶ್ರೀಚಕ್ರ ಇದೆ, ಒಳಗಡೆ ಶ್ರೀನಗರ ಇದೆ, ಒಳಗಡೆ ದೇವಿಯ ಆವಾಸ ಸ್ಥಾನ, ಒಳಗಡೆ ನಿಜವಾಗ್ಲೂ ಶ್ರೀಚಕ್ರದ ಆವರಣಗಳೆಲ್ಲ ಇದೆ, ಶ್ರೀಚಕ್ರದ ವರ್ಣನೆ ಇದೆ, ಬ್ಯೂಟಿಫುಲ್ ವರ್ಣನೆ. ಅದರಲ್ಲಿ ವರ್ಣನೆ ಓದ್ತಾ ಇದ್ರೇನೆ ಡೀಟೇಲಾಗಿ ನಾವು ಸೌಂದರ್ಯಲಹರಿ ಮತ್ತು ಶ್ರೀಚಕ್ರ ಶ್ರೀಯಂತ್ರ ಇದೆಲ್ಲ ಓದುವಾಗ ಯಾವ ರೀತಿ ರತ್ನಖಚಿತವಾಗಿತ್ತು, ಒಂದೊಂದು ಆವರಣ ಒಂದೊಂದು ನವರತ್ನಗಳಿಂದ ಆಗಿತ್ತು ಅಂತ ವರ್ಣನೆ ಇದೆ. ಹಾಗೆಯೇ ಒಳಗಡೆ ಎಲ್ಲವೂ ಇದೆ, ಸಕಲವೂ ಇದೆ, ಇಡೀ ಬ್ರಹ್ಮಾಂಡವೇ ಅದರೊಳಗಿದೆ ಅನ್ನಬೇಕು. ಹಾಗೆ ಶ್ರೀಚಕ್ರನೇ ಒಳಗಡೆ ಮೇರುವೇ ಇದೆ, ಅದರ ಮೇಲೆ ಶಿವ ಹಾಗೇ ತಪ್ಕೊಂಡಂಗೆ ಕ್ಲಾಡಿಂಗ್ ಇದೆ. ಅದೊಂದು ಸ್ವಲ್ಪ ಬಿಸಿಲು ಬಿದ್ದಾಗ ಕರೆದಿದ್ದ ಕಡೆ ಒಳಗಡೆ ನೋಡಿದಾಗ ನಮಗೆ ಆ ಒಳಗಡೆ ಇರುವಂಥ ಶ್ರೀಚಕ್ರದ ಆ ತ್ರಿಕೋಣಗಳೆಲ್ಲ ಕಾಣಿಸುತ್ತೆ. ಆವಾಗ ನಾವು ವಿ ಕ್ಯಾನ್ ರೆಸಿಪ್ರೊಕೇಟ್. ಶ್ರೀಚಕ್ರದ ಒಂದು ಭಾಗ, ಅಲ್ಲಿರೋ ಯೋಗಿನಿ ದೇವತೆಗಳು, ಅಲ್ಲಿರೋ ಶಕ್ತಿಗಳು ನಮಗೇನೋ ಹೇಳುತ್ತೆ, ಮತ್ತು ಅದನ್ನೆಲ್ಲ ಮುಚ್ಕೊಂಡ್ಬಿಡುತ್ತೆ. ಇನ್ನೊಂದು ಕಡೆ ಓಪನ್ ಆಗುತ್ತೆ. ಅಲ್ಲಿ ಒಂದು ದಿವಸ ಹೋಗ್ಬಿಟ್ಟು ಬರೋದಲ್ಲ, ಅಲ್ಲಿ ವಾಚ್ ಮಾಡ್ತಾ ಇರಬೇಕು. ಆ ಮೇರು ಪರ್ವತನ ಅದರ ಮೇಲೆ ಹೋಗ್ತಾ ಇರಬೇಕು, ಅದಕ್ಕೆ ನಾವು ಸಮರ್ಪಿಸ್ಕೊಳ್ತಾ ಇರಬೇಕು. ಇದಕ್ಕೆ ತುಂಬ ಪುಣ್ಯ ಬೇಕು, ಅಲ್ಲೇ ಇದ್ದು ಇದನ್ನೆಲ್ಲ ನೋಡೋದಕ್ಕೆ. ಅಮ್ಮ, ಇವತ್ತು ನಾವು ಚಿಕ್ಕವರಿಂದ ದೊಡ್ಡವರು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ 9 ವರ್ಷದಿಂದ 90 ವರ್ಷ ವಯಸ್ಸಿನವ್ರನ್ನೇ ತಗೊಳ್ಳೋಣ. ಅವರ ಜೀವನ ಶೈಲಿಗೆ ಭಗವದ್ಗೀತೆಯನ್ನು ನಾವು ಅಳವಡಿಸೋಕೆ ಸಾಧ್ಯ ಆಗುತ್ತಾ? ಖಂಡಿತ ಸಾಧ್ಯ ಆಗುತ್ತೆ. ಯಾಕೆಂದರೆ 9 ವರ್ಷದ ಮಕ್ಕಳಿಗೆ ಆ ಸಬ್ಕಾನ್ಷಿಯಸ್ ಮೈಂಡು ಬಹಳ ಆ್ಯಕ್ಟಿವ್ ಆಗಿರುತ್ತೆ. ಏನು ಹಾಕಿದ್ರೂ ಒಳಗೆ ಹೋಗುತ್ತೆ, ಅವ್ರಿಗೆ ಗೊತ್ತಿಲ್ಲದೇ ಒಳಗೆ ಹೊಟ್ಟೋಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ರಿಪೀಟೆಡ್ ಆಗಿ ಭಗವದ್ಗೀತೆ ಶ್ಲೋಕಗಳನ್ನು ಹೇಳ್ಕೊಡೋದು. ಆ ಶ್ಲೋಕ ಹೇಳ್ತಾ ಹೇಳ್ತಾ ಆ ಬಾಯಿಗೆ ಸ್ಪಷ್ಟವಾಗಿ ಬಂದುಬಿಡುತ್ತೆ. ಅದನ್ನ ಒಂಥರ ಅವರು ತೊಗೊಂಡ್ಬಿಡ್ತಾರೆ, ಅದು ಒಳಗಡೆ ಹೋಗೋ ಶ್ಲೋಕ ಹೊಟ್ಟೋಗುತ್ತೆ. ಸ್ವಲ್ಪ ಬುದ್ಧಿ ಬಂದಮೇಲೆ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅವರಿಗೆ, ಅರ್ಥವನ್ನು ತಿಳಿಸೋದಕ್ಕೆ, ಅದನ್ನು ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ. ಅಷ್ಟೊತ್ತಿಗೊಂದು ಟೀನೇಜ್ ಆಗಿರುತ್ತೆ. ಯಾವಾಗ ನಮಗೆ ಕೆಲವು ಪ್ರಿನ್ಸಿಪಲ್ಸ್ನ ಇನ್ಕ್ಲೂಡ್ ಮಾಡೋಕ್ಕೆ ಶುರು ಮಾಡ್ತೀವಿ, ಆಗ ಮೊದಲು ಅದು ಒಪ್ಕೊಳ್ಳಲ್ಲ. ಯಾಕೆಂದರೆ ಹೊರಗಡೆ ಪ್ರೆಷರ್ ಹಂಗಿರೋದ್ರಿಂದ. ನಾವು ಯಾವಾಗ ನಮಗೆ ತೊಡಕುಗಳು ಉಂಟಾಗತ್ತೆ ಜೀವನ ಅಂದಮೇಲೆ, ನಾವು ಎಡವೇ ಇಡುತ್ತೀವಿ, ತಪ್ಪುಗಳನ್ನ ಮಾಡ್ತಿರ್ತೀವಿ, ನಮ್ಮಲ್ಲಿ ಗಿಲ್ಟ್ ಬರೋದು ಸಹಜ, ಕೋಪ ಬರೋದು ಸಹಜ. ಇವೆಲ್ಲ ಮನುಷ್ಯನ ಸ್ವಭಾವದಲ್ಲಿ ಬಂದೇ ಬರುತ್ತೆ. ಯಾಕೆಂದರೆ ನಾವು ಜ್ಞಾನದಲ್ಲಿ ವಿಸ್ಡಮಲ್ಲಿ ಇರೋಲ್ಲ, ಮಾಯಿನಲ್ಲಿ ಅದೆಲ್ಲ ಆಗಲೇಬೇಕು. ಹಾಗೆ ಒಂದೊಂದು ಸತಿ ಎಡುವುದಾಗ್ಲೂ ಆ ಶ್ಲೋಕಗಳು ಏನಾದ್ರೂ ನಾವು ಓದಿದರೆ ಅಥವಾ ಅದರಲ್ಲಿ ನಮ್ಗೆ ಉತ್ತರ ನಾವು ಹುಡುಕಿದ್ರೆ, ಯಾರಾದರೂ ಗೈಡ್ ಮಾಡಿಬಿಟ್ರೆ ಭಗವದ್ಗೀತೆನ ಯಾವ ರೀತಿ ಫಾಲೋ ಮಾಡೋದು ಅಂತ ಇದನ್ನೇ ನಾವು ಮಾಡಿರೋದು. ಇಲ್ಲಿ ಕೆಲವು ರೂಲ್ಸ್ ಮಾಡಿದೆ. ಆ ರೂಲ್ಸ್ ಬಹಳ ಸಿಂಪಲ್ ರೂಲ್ಸ್. ಅದು ಸಹಜವಾಗಿ ಯಾವ ರೀತಿ ಇರೋದು, ಯಾವ ರೀತಿ ನಮ್ಮ ಆತ್ಮಶಕ್ತಿಯನ್ನು ನಾವು ಬಳಸೋದು, ಇದು ಹೇಗೆ ಜವಾಬ್ದಾರಿ ಶಕ್ತಿ ಆಗುತ್ತೆ, ಹೇಗೆ ನಾವು ಪ್ರತಿಯೊಂದಕ್ಕೂ ಹೋಗೊಡೋದು,
ಇರೋದನ್ನು ಒಪ್ಕೊಳ್ಳೋದು, ಪಾತ್ರಗಳನ್ನ ಲೈಫ್ನಲ್ಲಿ ಮಾಡೋದು, ಇದೆಲ್ಲ ಭಾಳ ಸುಲಭ. ಇದು ಒಂದು ಮಧ್ಯದ ಏಜ್ಗೆ ಕೊಟ್ಬಿಟ್ರೆ ಆಗ ಲೈಫ್ನಲ್ಲಿ ತಾವು ಪ್ರತಿಯೊಂದು ಮಾಡುವಾಗ ತಮ್ಮನ್ನು ಗಮನಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. 90 ವರ್ಷದಷ್ಟೊತ್ತಿಗೆ ಪರಿಪಕ್ವವಾದ ಜೀವನವನ್ನು ಅವ್ರು ನಡೆಸ್ಬಿಟ್ಟಿರ್ತಾರೆ ಆಗಲೇ. ಖಂಡಿತ ಎಲ್ಲರಿಗೂ ಭಗವದ್ಗೀತೆ ಬೇಕು. ಆಯಾ ಲೆವೆಲ್ಗೆ ಯಾವ್ಯಾವ ರೀತಿ ಅದು ಗೈಡ್ ಮಾಡುತ್ತೆ, ಸ್ವಲ್ಪ ಭಗವದ್ಗೀತೆ ಆಳವಾಗಿ ಅದನ್ನು ಗ್ರಹಿಸಿದವ್ರಿಗೆ ಗೈಡ್ ಮಾಡೋಕ್ಕೆ ಸಾಧ್ಯ, ಖಂಡಿತ ಸಾಧ್ಯ ಇದೆ ಭಗವದ್ಗೀತೆ. ಇಟ್ಸ್ ಎ ಲೈಟ್. ಅಮ್ಮ, ಏನ್ಷಿಯಂಟ್ ವಿಸ್ಡಮ್ ಅಂದರೆ ಋಷಿಗಳ ಬೋಧನೆ ಆಗಿರ್ಬೋದು, ಸಿದ್ಧಾಂತಗಳಾಗಿರ್ಬೋದು, ಅವ್ರು ಬದುಕಿದ ರೀತಿ ಆಗಿರ್ಬೋದು, ಅದನ್ನ ನಾವಿವತ್ತಿನ ಮಾಡರ್ನ್ ಮೈಂಡ್ ಸೆಟ್ಟಿಗೆ ಹೇಗೆ ಅಳವಡಿಸೋಕೆ ಸಾಧ್ಯ? ಫಸ್ಟ್ ಇದಕ್ಕೆ ಉತ್ತರ ಕೊಡಬೇಕಾದ್ರೆ ಮಾಡರ್ನ್ ಮೈಂಡ್ ಸೆಟ್ ಅಂತ ಹೇಳಿದ್ವಿ. ಇದು ಹೇಗಿದೆ ಅಂದರೆ ಬಹಳ ಸೈಂಟಿಫಿಕ್ ಮೈಂಡ್, ಅನಲಿಟಿಕಲ್ ಮೈಂಡ್. ಮಾಡರ್ನ್ ಮೈಂಡ್ ಲಾಜಿಕಲ್ ಮೈಂಡ್. ಮಾಡರ್ನ್ ಮೈಂಡಲ್ಲಿ ಎಮೋಷನ್ಸ್ ಕಮ್ಮಿ, IQ ಜಾಸ್ತಿ. ಮಾಡರ್ನ್ ಮೈಂಡ್ ಡಿವೈಡ್ಸ್, ಅನಲೈಸಸ್ ಎವ್ರಿಥಿಂಗ್. ಪ್ರತಿಯೊಂದನ್ನು ಸಪ್ರೇಟ್ ಮಾಡಿ ಬಿಡಿಸಿ ನೋಡೋದು ಅದರ ಸ್ವಭಾವ. ಸೈಂಟಿಫಿಕ್ ಮೈಂಡ್ ಅಂದರೆ ಕಾಂಪ್ಲಿಕೇಟೆಡ್ ಮೈಂಡ್ ಅಂತ ಹೇಳ್ಬೋದು. ಆಮೇಲೆ ಬಹಳ ಗ್ರಾಸ್ ಮೈಂಡ್, ಪೆರಿಫೆರಲ್ ಮೈಂಡ್, ಔಟ್ವರ್ಡ್ಲಿ ಮೈಂಡ್, ಎಕ್ಸ್ಟ್ರಾವರ್ಟ್ ಮೈಂಡ್. ಅದಕ್ಕೆ ಇಷ್ಟನೇ ಇಲ್ಲ ಸೂಕ್ಷ್ಮವಾಗಿ ಕಣ್ಣು ಕಾಣದೇ ಇರೋದನ್ನು, ಇಂದ್ರಿಯಗಳಿಗೆ ಇಟಕದೇ ಇರೋದನ್ನು ಗ್ರಹಿಸೋಕ್ಕೆ, ಆ ಪರ್ಸೆಪ್ಷನ್ಗೆ ರೆಡಿನೇ ಇಲ್ಲ. ಎದುರುಗಡೆ ಇದ್ದರೆ ಮಾತ್ರ, ಎದುರುಗಡೆ ಇರೋದನ್ನು ಮಾತ್ರ ನೋಡಿ ಅದರಲ್ಲೂ ಪರೀಕ್ಷೆ ಮಾಡಿ ಕಾನ್ಫ್ಲಿಕ್ಟಲ್ಲಿ ಉಳಿಯೋದೇ, ಯಾವುದು ಒಪ್ಕೊಳ್ಳದೆ ಆರ್ಗ್ಯೂ ಮಾಡ್ಕೊಂಡಿರೋದೇ ಅದರ ಸ್ವಭಾವ. ಹೀಗಿರೋದ್ರಿಂದ ಏನ್ಷಿಯಂಟ್ ವಿಸ್ಡಮ್ ಈ ಥರ ಮೈಂಡ್ಗೆ ಖಂಡಿತ ಕೊಡೋಕ್ಕಾಗಲ್ಲ. ಏನ್ಷಿಯಂಟ್ ವಿಸ್ಡಮ್ ಯಾವ ಥರ ಮನೋಧರ್ಮಕ್ಕಿತ್ತು, ಮನಸ್ಥಿತಿ ಆವಾಗ ಹೇಗಿತ್ತು, ಆವಾಗ ಮನಸ್ಥಿತಿ ಮಗುವಿನ ಮನಸ್ಸಿತ್ತು, ಪ್ರಿಮಿಟಿವ್ ಮೈಂಡ್ ಅಂತ ಹೇಳ್ತಾರೆ. ಇದು ಒಂಥರ ಅಬ್ಸಾರ್ಬ್ ಮಾಡ್ತಿತ್ತು, ಬಹಳ ರೆಸ್ಪೆಕ್ಟಲ್ಲಿ ಏನನ್ನಾದರೂ ಗ್ರಹಿಸ್ತಾ ಇತ್ತು. ಆಮೇಲೆ ಇದಕ್ಕೆ ಅನಾವಶ್ಯಕವಾದ ಚಿಂತನೆ ಬೇಡ, ಅನುಭವದಲ್ಲಿ ಇರೋದು ಯಾವಾಗಲೂ, ತುಂಬ ಎಮೋಷನ್ ಕೊಡೋದು, ಆಳಕ್ಕೆ ಹೋಗೋದು, ಮತ್ತು ಪೆನಿಟ್ರೇಟಿಂಗ್ ಮೈಂಡ್. ಇದಕ್ಕೆ ಹೇಳ್ತಾರೆ ಇಟ್ಸ್ ಸ್ಪಾಂಟೇನಿಯಸ್ ಮೈಂಡ್. ಆಮೇಲೆ ವಿಶಾಲತೆ ಇತ್ತು, ಆಮೇಲೆ ಫ್ಲೆಕ್ಸಿಬಿಲಿಟಿ ಇತ್ತು, ಆ ಥರ ಕ್ವಾಲಿಟೀಸ್ ಇತ್ತು ಅದಕ್ಕೆ. ವೆಲ್ನರಬಿಲಿಟಿ, ಹಂಬಲ್ನೆಸ್, ಹ್ಯುಮಿಲಿಟಿ ಎಲ್ಲ ಇತ್ತು. ಇವಾಗಿನ ಮೈಂಡಿಗಿಲ್ಲ. ಆವಾಗ ಅಂಥವ್ರಿಗೆ ಅವೆಲ್ಲ ಮೆಡಿಟೇಷನ್ನು, ಜ್ಞಾನ ಎಲ್ಲ ಕೊಡೋಕ್ಕೆ ಸುಲಭವಾಗಿ ಸಿಗ್ತಾಯಿತ್ತು. ಅವ್ರಿಗೆ ಅರ್ಥನೂ ಆಗ್ತಿತ್ತು, ಅವರು ತಗೊಳ್ತಾಯಿದ್ರು. ಆದರೆ ಅದೇ ಜ್ಞಾನ ಈಗ ಗೋಡೆ ದಾಟ್ಕೊಂಡು ಹೋಗೋದು ಕಷ್ಟ. ಅದೇ ಜ್ಞಾನ ಅಂತ ಕಬ್ಬಿಣದ್ದು ಕೋಟೆ ಥರ ನಮ್ಮ ಮೈಂಡ್ ಆಗಿಬಿಟ್ಟಿದೆ, ದಾಟ್ಕೊಂಡು ಹೋಗೋದು ಕಷ್ಟ. ಇದಕ್ಕೆ ಮೊದಲು ನಮ್ಮ ಮನಸ್ಸನ್ನು ಪ್ರಿಮಿಟಿವ್ ಮೈಂಡ್ ಅಂತಾರೆ, ಕಾಮ್ ಡೌನ್ ಮಾಡಬೇಕು. ಮನಸ್ಸಿನ ಕ್ವಾಲಿಟಿಗಳು ಬದಲಾಗಬೇಕು. ಮೊದಲು ಅದಕ್ಕೆ ಟೆಕ್ನಿಕ್ಸನ್ನು ಕಂಡುಹಿಡಿಬೇಕು. ಮೊದಲು ಮನಸ್ಸಿನ ಒಂದು ಆವರಣಕ್ಕೆ ಹೋಗಿ ಮನಸ್ಸನ್ನು ತಿಳಿ ಮಾಡಿ, ಮನಸ್ಸನ್ನು ಪ್ಯೂರಿಫೈ ಮಾಡಿ, ಮನಸ್ಸನ್ನು ಇನ್ನೊಸೆನ್ಸ್ ಗ್ರಹಿಸುವಂಥ ಸ್ಥಿತಿಗೆ ಮೊದಲು ತೊಗೊಂಡು ಹೋಗೋಕ್ಕೆ ಕೆಲವು ಟೆಕ್ನಿಕ್ಸ್ ಮಾಡಬೇಕು. ಅದರಿಂದ ಸ್ಪಿರಿಚುಯಾಲಿಟಿ ಅಂದರೆ ಒಂದು ಟೂಲ್. ಅದು ಎಲ್ಲರೂ ಅಂತ ಸ್ಪಿರಿಚುಯಾಲಿಟಿ ನಮ್ಗೆ ಯಾಕೆ ಬೇಕು? ಇಲ್ಲ, ಇಟ್ ಈಸ್ ಎ ಟೂಲ್. ನಮ್ಮನ್ನು ನಾವು ಕಂಡುಕೊಳ್ಳೋಕ್ಕೆ, ಅಂದರೆ ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು, ನಮ್ಮ ಮನಸ್ಸನ್ನು ನಾವು ನೋಡಿಕೊಂಡು, ಮನಸ್ಸನ್ನು ಸೂಕ್ಷ್ಮ ಮಾಡೋದಕ್ಕೆ ಮೊದಲು ಮನಸ್ಸನ್ನು ರೆಡಿ ಮಾಡೋದೇನೆ ಗುರುವಿನ ಕೆಲಸ. ಈಗ ಆಗ್ತಾ ಇರೋದು ಅದೇನೇ. ಆತ್ಮ ಸಂಶೋಧನೆಯಲ್ಲಿ ಮನಸ್ಸನ್ನು ರೆಡಿ ಮಾಡಿದಾಗ ಆ ಮನಸ್ಸು ಆ ಹಿಂದಿನ ಆ ವಿವೇಕ ಜ್ಞಾನ ಏನಿದೆ, ಋಷಿಗಳ ಜ್ಞಾನವನ್ನು ಅದನ್ನು ಆಸ್ವಾದಿಸುತ್ತೆ, ಅದನ್ನು ಗ್ರಹಿಸುತ್ತೆ, ಎಂಜಾಯ್ ಮಾಡುತ್ತೆ, ಅದರಲ್ಲಿ ಬೆಳೆಯುತ್ತೆ, ಅದನ್ನು ಒಪ್ಕೊಳ್ಳುತ್ತೆ, ಅದನ್ನು ಸುಲಭವಾಗಿ ತಗೊಳುತ್ತೆ, ಜೀರ್ಣಿಸ್ಕೊಳ್ಳುತ್ತೆ, ಅಸಿಮಿಲೇಟ್ ಮಾಡಿಕೊಂಡು ಅದನ್ನು ರೂಢಿಸ್ಕೊಳ್ಳುತ್ತೆ. ಆಗಲೇ ಜೀವನ ಬದಲಾಗೋಕ್ಕೆ ಸಾಧ್ಯ. ಅದರಲ್ಲಿ ಎಲ್ಲವೂ ಇದೆ. ಸರಳವಾದ ಜೀವನಕ್ಕೆ ಸುಲಭವಾಗಿ ಸತ್ಯವಾದದ್ದು ಏನು ಬೇಕೋ ಎಲ್ಲ ಇದೆ. ಆದರೆ ನಮ್ಮ ಮನಸ್ಸು ಮೊದಲು ಪರಿವರ್ತನೆಗೊಂಡು ಸಿದ್ಧವಾದ ಮೇಲೆ ವಿತ್ ದಟ್ ರೆಡಿನೆಸ್ ವಿ ಕ್ಯಾನ್ ಟೇಕ್ ಇಟ್.